ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡ್ತಾ ಬರುವ. ಸೊ ಈ ವಾರದ ನಾಮಿನೇಷನಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ನಾಮಿನೇಟ್ ಆಗಿರ್ತಾರೆ. ಸೊ ನೀವು ವೋಟ್ ಮಾಡಬೇಕು ಅಂತಂದರೆ ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು. ಅದರ ಜೊತೆಗೆ ಒಂದು ವೆಬ್ಸೈಟನ್ನು ಕೂಡ ಕೊಡ್ತೀನಿ. ಸೊ ಆ ಒಂದು ವೆಬ್ಸೈಟ್ನಲ್ಲಿ ಫ್ರೀಯಾಗಿ ನೀವು ವೋಟನ್ನು ಮಾಡ್ಬೋದು. ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನು ಬಿಗ್ ಬಾಸ್ನಲ್ಲಿ ಒಂದು ಆಕ್ಟಿವಿಟಿನೂ ಕೂಡ ಆಡಿಸ್ತಾ ಇದ್ದಾರೆ. ಸೊ ಏನೇನು ಅಂತ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಆ್ಯಂಡ್ ಇವಾಗ ಬಿಗ್ ಬಾಸ್ ಅಲ್ಲಿ ಒಂದು ಆಕ್ಟಿವಿಟಿನೂ ಕೂಡ ಆಡಿಸ್ತಾ ಇದ್ದಾರೆ. ಸೊ ಈ ಒಂದು ಆಕ್ಟಿವಿಟಿ ಬಂದ್ಬಿಟ್ಟು ಲವ್ ಆ್ಯಂಡ್ ಸಪೋರ್ಟ್ ಅಂತ. ಸೊ ಬಿಗ್ ಬಾಸ್ ನಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಅವರುಗಳ ಮನೆಯಿಂದ ಒಂದೊಂದು ಲೆಟರ್ಗಳು ಬಂದಿರುತ್ತೆ. ಆ್ಯಂಡ್ ಆ ಒಂದು ಲೆಟರ್ ಇಲ್ಲಿ ಸಿಗಬೇಕು ಅಂತಂದ್ರೆ ಇನ್ನೊಬ್ಬ ಕಂಟೆಸ್ಟೆಂಟ್ ಆ ಒಂದು ಲೆಟರ್ ಅನ್ನ ಇಲ್ಲಿ ಬಿಟ್ಕೊಡ್ಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಲೆಟರ್ ಯಾರಿಗೆ ಸಿಗುತ್ತೋ ಸೊ ಅವರು ಈ ವಾರದ ನಾಮಿನೇಷನ್ ಇಂದ ಸೇಫ್ ಆಗ್ತಾರೆ. ಇನ್ನು ಲೆಟರ್ ಯಾರಿಗೆ ಸಿಗೋದಿಲ್ಲ ಆ ಒಂದು ಲೆಟರ್ ಅನ್ನ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹಾಕ್ಬಿಟ್ಟು ಸೊ ಈ ವಾರದ ನಾಮಿನೇಷನ್ ಅಲ್ಲಿ ಅವರು ಹಾಗೆ ಇರ್ತಾರೆ. ಆ್ಯಂಡ್ ಇವಾಗ ಬಿಟ್ಟಿರುವಂತಹ ಒಂದು ಪ್ರೊಮೋವನ್ನ ನೋಡ್ತಾ ಹೋದ್ರೆ ಇಲ್ಲಿ ಧನುಷ್ ರವರು ಆ ಒಂದು ಲೆಟರ್ ನ ಬಿಟ್ಕೊಟ್ಟಿದ್ದಾರೆ ಹಾಗೂ ಅಭಿಷೇಕ್ ರವರಿಗೆ ಆ ಒಂದು ಲೆಟರ್ ಸಿಗ್ಬಿಟ್ಟು ಈ ವಾರದ ನಾಮಿನೇಷನ್ ಇಂದ ಇದೀಗ ಅಬೀರ್ ಅವರು ಸೇಫ್ ಆಗಿರ್ತಾರೆ. ಅಂಡ್ ಯಾರ್ಯಾರು ಸೇಫ್ ಆಗ್ತಾರೆ, ಯಾರ್ಯಾರು ನಾಮಿನೇಟ್ ಆಗಿರ್ತಾರೆ ಅಂತ ಸೊ ಮುಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ. ಅಂಡ್ ನೀವು ಕರೆಂಟ್ಲಿ ನೋಡ್ತಾ ಹೋದ್ರೆ ಸೊ ಬಿಗ್ ಬಾಸ್ ನಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳು ಕೂಡ ನಾಮಿನೇಟ್ ಆಗಿರ್ತಾರೆ. ನೀವು ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ ಗೆ ಹೋಗ್ಬಿಟ್ಟು ಚೆಕ್ ಅನ್ನ ಮಾಡ್ಕೊಳ್ಬಹುದು. ಅಂಡ್ ಇಲ್ಲಿ ನಿಮ್ಮ ಒಂದು ಫೇವರೇಟ್ ಕಂಟೆಸ್ಟೆಂಟ್ ಏನಾದ್ರು ನಾಮಿನೇಟ್ ಆಗಿದೆ ಸೊ ಅವರಿಗೂ ಕೂಡ ನೀವು ಇಲ್ಲಿ ವೋಟ್ ಅನ್ನ ಮಾಡ್ಬಿಟ್ಟು ಸಪೋರ್ಟ್ ಅನ್ನ ಮಾಡಬಹುದು. ಅಂಡ್ ಇನ್ನು ಅದರ ಜೊತೆಗೆ ಇನ್ನೊಂದು ವೋಟಿಂಗ್ ಪೋಲ್ ಅನ್ನು ಕೂಡ ಕೊಡ್ತೀನಿ. ಸೊ ಆ ಒಂದು ವೋಟಿಂಗ್ ಪೋಲ್ ನಲ್ಲಿ ನೀವು ಫ್ರೀ ಆಗಿ ವೋಟ್ ಅನ್ನ ಮಾಡಬಹುದು. ಅಂಡ್ ಇಲ್ಲಿ ನೀವು ವೋಟ್ ಅನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಸಿಗುತ್ತೆ. ಅಂಡ್ ಈ ಒಂದು ವೋಟಿಂಗ್ ಪೋಲ್ ಬಂದ್ಬಿಟ್ಟು ನಾನು ಫೇಕ್ ಅಂತಾನೂ ಕೂಡ ಹೇಳಲ್ಲ, ರಿಯಲ್ ಅಂತಾನೂ ಕೂಡ ಹೇಳಲ್ಲ, ಜಸ್ಟ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇಟ್ಟಿರುವಂತಹ ಒಂದು ವೋಟಿಂಗ್ ಪೋಲ್. ಸೊ ಯಾರು ಬೇಕಾದ್ರೂ ಇಲ್ಲಿ ನೀವು ವೋಟ್ ಅನ್ನ ಮಾಡಬಹುದು. ಅಂಡ್ ಇನ್ನು ಕಡಿಮೆ ವೋಟು ಯಾರಿಗೆ ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ. ಇನ್ನು ಮೊದಲ ವಾರ, ಮೂರನೇ ವಾರ ಹಾಗೂ 5ನೇ ವಾರ ಸೊ ಯಾರಿಗೆ ಕಡಿಮೆ ವೋಟ್ಗಳು ಬಂದಿದ್ವು ಸೊ ಅವರೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರುವಂತ ಒಂದು ಕಂಟೆಸ್ಟೆಂಟ್ ಆಗಿರ್ತಾರೆ. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಹೋದಂಗೆ ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗಿದೆ. ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬರಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು. ಸೊ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟೋಟಲ್ ಆಗಿ 16 ಜನ ಕಂಟೆಸ್ಟೆಂಟ್ ಗಳು ಇರ್ತಾರೆ. ಅಂಡ್ ಎಲ್ಲರೂ ಕೂಡ ಇದೀಗ ನಾಮಿನೇಟ್ ಆಗಿರ್ತಾರೆ. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗೆ ನೀವು ಕೂಡ ಇಲ್ಲಿ ವೋಟ್ ಅನ್ನ ಮಾಡಬಹುದು. ಎಕ್ಸಾಂಪಲ್ ಆಗಿ ನಾನೀಗ ಒಬ್ಬರಿಗೆ ವೋಟ್ ಅನ್ನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರಬಹುದು, ಅಭಿಷೇಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅವರಿಗೆ ಇವಾಗ ಒಂದು ವೋಟ್ ಅನ್ನ ಮಾಡ್ತೀನಿ. ಸೊ ವೋಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ನೆಕ್ಸ್ಟ್ ಅನಾನಮಸ್ ವೋಟ್ ಅಂತ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಕಂಪೇರ್ ಮಾಡ್ತಾ ಹೋದ್ರೆ ಗಿಲ್ಲಿ ನಟ, ಕಾವ್ಯ ಹಾಗೂ ರಕ್ಷಿತರ್ ಅವರಿಗೆ ಜಾಸ್ತಿ ವೋಟ್ಗಳು ಬಂದಿರುತ್ತೆ. ಅಂಡ್ ಬಾಕಿ ಇರುವಂತಹ ಒಂದು ಕಂಟೆಸ್ಟೆಂಟ್ ಗಳಿಗೆ ತುಂಬಾನೇ ಕಡಿಮೆ ವೋಟ್ಗಳು ಬಂದಿದೆ. ಸೊ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದ್ರು ಈ ಒಂದು ಲಿಸ್ಟ್ ನಲ್ಲಿ ಇದೆ ಸೊ ಅವರಿಗೂ ಕೂಡ ನೀವು ಇಲ್ಲಿ ವೋಟ್ ಅನ್ನ ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಟಾಪ್ ಅಲ್ಲಿ ಬರ್ತಾರೆ. ಸೊ ಮತ್ತೆ ವೋಟ್ ಅನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಕೆಳಗಡೆ ಒನ್ ಮೋರ್ ವೋಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಸೊ ಮತ್ತೆ ಯಾರು ಕಂಟೆಸ್ಟೆಂಟ್ ಗೆ ನೀವು ಕೂಡ ಇಲ್ಲಿ ವೋಟ್ ಅನ್ನ ಮಾಡಬಹುದು. ಅಂಡ್ ಇನ್ನು ಅಫಿಷಿಯಲ್ ಆಗಿ ನೀವು ವೋಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಪ್ಲಿಕೇಶನ್ ಗೆ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು. ಅಂಡ್ ಈ ಒಂದು ಪೇಜ್ ಅನ್ನ ಎಷ್ಟು ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನೋಡ್ತಾ ಇರಬಹುದು. ಸೊ ನಿಮಗೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಯಾವ ರೀತಿ ವೋಟ್ ಅನ್ನ ಮಾಡಬಹುದು ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿನೂ ಕೂಡ ಕೊಟ್ಟಿದ್ದೀನಿ. ಸೊ ನಿಮ್ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡ್ರಿ. ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು.